ಪಾವಗಡದಲ್ಲಿ ಜನಸಂಪರ್ಕ ಸಭೆ 395 ಅರ್ಜಿಗಳು ಸ್ವೀಕಾರ. ಅರ್ಜಿ ಸಲ್ಲಿಸಲು ನೂಕುನುಗ್ಗಲು. ಪಾವಗಡ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ಗುರುವಾರ ಪಾವಗಡ ತಾಲೂಕಿನ ಸಿಕೆಪುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಳಿ ನಡೆದ ಜನಸಂಪರ್ಕ ಸಭೆಗೆ ಆಗಮಿಸಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು. ಸಭೆಗೆ ಆಗಮಿಸಿದ ಜಿಲ್ಲಾಧಿಕಾರಿ ಆಶಾ ಕಾರ್ಯಕರ್ತೆಯರು ಹಾಗೂ ಗ್ರಾಮಸ್ಥರು ಪೂರ್ಣಕುಂಭದೊಂದಿಗೆ ಸ್ವಾಗತ ಕೋರಿದರು. ಈ ವೇಳೆ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಅವರು ಮನವಿ ಪತ್ರ ಸಲ್ಲಿಸಿ ತಾಲೂಕಿನ ವಿವಿಧ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳ ಗಮನ ಸೆಳೆದರು. ದಲಿತರಿಗೆ ನೀಡಿರುವ ಭೂಮಿಯ ಪಹಣಿಗಳು ವಿತರಣೆ ಆಗದಿರುವುದು, ನ್ಯಾಯದ ಗುಂಟೆ ಗ್ರಾಮದ ಮದ್ಯದ ಅಂಗಡಿಯನ್ನು ತೆರವುಗೊಳಿಸದಿರುವುದು, ಕುಡಿಯುವ ನೀರಿನ ತೀವ್ರ ಕೊರತೆ ಹಾಗೂ ತುಂಗಭದ್ರಾ ನೀರು ಜನರಿಗೆ ತಲುಪದಿರುವ ಸಮಸ್ಯೆಗಳನ್ನು ಅವರು ಪ್ರಸ್ತಾಪಿಸಿದರು. ಜನಸಂಪರ್ಕ ಸಭೆಯಲ್ಲಿ ಅನೇಕ ನಾಗರಿಕರು ತಮ್ಮ ಸಮಸ್ಯೆಗಳು ಮತ್ತು ಅಹವಾಲುಗಳನ್ನು ನೇರವಾಗಿ ಜಿಲ್ಲಾಧಿಕಾರಿಗಳ ಮುಂದೆ ಹೇಳಿಕೊಂಡರು. ಒಟ್ಟಾರೆ ಇಂದು ನಡೆದ ಜನಸಂಪರ್ಕ ಸಭೆಯಲ್ಲಿ ಸಿಕೆಪುರದಲ್ಲಿ 163 ಅರ್ಜಿಗಳನ್ನು ಹಾಗೆ ಪಟ್ಟಣದಲ್ಲಿ 232 ಅರ್ಜಿಗಳು ಸೇರಿದಂತೆ ಒಟ್ಟು 395 ಅರ್ಜಿಗಳು ಜಿಲ್ಲಾಧಿಕಾರಿ ಮುಂದೆ ಬಂದಿವೆ. ಇದೇ ಸಂದರ್ಭದಲ್ಲಿ ಆಧಾರ್, ರೇಷನ್ ಕಾರ್ಡ್, ಪಿಂಚಣಿ ಸೇರಿದಂತೆ ಕೆಲ ದೂರುಗಳನ್ನು ಸ್ಥಳದಲ್ಲಿಯೇ ಪರಿಹರಿಸಲಾಯಿತು. ಈ ಸಂದರ್ಭದಲ್ಲಿ ಮಧುಗಿರಿ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ, ತಹಶೀಲ್ದಾರ್ ವೈ ರವಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಧುಸೂದನ್ ಸೇರಿದಂತೆ ಹಲವು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಗೌರ್ಮೆಂಟ್ ಆಂಬುಲೆನ್ಸ್ ಒಳಗಡೆ ಪ್ರೈವೇಟ್ ಹಾಸ್ಪಿಟಲ್ ಎಲ್ಲ ಒಳಗಡೆ ಇದೆ. ಜನಸಂಪರ್ಕ ಸಭೆಯನ್ನು ನಾವು ಇವತ್ತು ಮಾಡಿದ್ದೀವಿ. ಇದು 9ನೇ ತಾಲೂಕಲ್ಲಿ ನಾವು ಈ ವರ್ಷ ಮಾಡ್ತಾ ಇರುವ ಜನಸಂಪರ್ಕ ಸಭೆ. ಮತ್ತು ಮುಂದಿನ ತಿಂಗಳು ಏಪ್ರಿಲ್ 4ನೇ ತಾರೀಕು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ತುಮಕೂರು ಸಿಟಿಯಲ್ಲಿ ಒಂದು ಜನಸಂಪರ್ಕ ಸಭೆ, ಜಿಲ್ಲಾ ಮಟ್ಟದ ಜನಸಂಪರ್ಕ ಸಭೆಯನ್ನು ಮಾಡ್ತಾರೆ. ಇವತ್ತು ಪಾವಗಡದಲ್ಲಿ ಬೆಳಗ್ಗೆ ಸಿಕೆಪುರದಲ್ಲಿ ಮತ್ತು ಇಲ್ಲಿ ಕೂಡ ನಮಗೆ ಸುಮಾರು 400 ಅರ್ಜಿಗಳು ಬಂದಿದ್ದಾವೆ ಎಲ್ಲನೂ ಸೇರಿ. ಅದರಲ್ಲಿ ಮ್ಯಾಕ್ಸಿಮಮ್ ನಮಗೆ ಇಶ್ಯೂಸ್ ಅಂತ ನೋಡಿದರೆ ರೆವಿನ್ಯೂ ಡಿಪಾರ್ಟ್ಮೆಂಟಿಗೂ ಇಶ್ಯೂಸ್ ಇದೆ. ಅದರಲ್ಲಿ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, ಬಟ್ ನಮಗೆ ಖಾತೆ ಆಗಿಲ್ಲ, ಮತ್ತು ಪೌತಿ ಖಾತೆ ಆಗಬೇಕು, ಕೋರ್ಟ್ ಆದೇಶ ಪ್ರಕಾರ ನಮಗೆ ಖಾತೆ ಆಗಿಲ್ಲ. ಸೊ ಈ ಥರ ಇಶ್ಯೂಸ್ ಬಂದಿದ್ದಾವೆ. ಮತ್ತು ಕೆಲವು ಗ್ರಾಮ ಪಂಚಾಯತ್ ಸಂಬಂಧಪಟ್ಟಾಗೆ ಸ್ವಚ್ಛತೆದು ಮತ್ತು ಕುಡಿಯೋ ನೀರು ವ್ಯವಸ್ಥೆದು ಈ ಥರ ಇಶ್ಯೂಸು ಬಂದಿದೆ. ಪಾವಗಡ ಇವತ್ತು ತಹಸೀಲ್ದಾರ್ ಆಫೀಸಲ್ಲಿ ಮುಖ್ಯವಾಗಿ ಸಿಟಿಯಲ್ಲಿ ಡ್ರೈನೇಜ್ ಪ್ರಾಬ್ಲಮ್ಸ್ ಇರ್ಬೋದು, ರಸ್ತೆದು ಪ್ರಾಬ್ಲಮ್ಸ್ ಇರ್ಬೋದು, ಮತ್ತು ಮನೆಗಳು ನಮಗೆ ಬೇಕು ಅಂತ ಒಂದಷ್ಟು ಅರ್ಜಿಗಳು ಕೂಡ ಬಂದಿದ್ದಾವೆ. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಆಶ್ರಯ ಯೋಜನೆ ಅಡಿಯಲ್ಲಿ ನಮಗೆ ಮನೆಗಳು ಮಂಜೂರು ಮಾಡಬೇಕು ಅಂತ ಕೂಡ ಅರ್ಜಿಗಳು ಬಂದಿದ್ದಾವೆ. ಇವತ್ತು ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ಕಡೆ ಕೂಡ ನಾವು ಆಹಾರ ಅದಾಲತ್ ಅಂತ ಮಾಡಿದ್ದೀವಿ. ಸೊ ಯಾರ್ಯಾರಿಗೆಲ್ಲ ರೇಷನ್ಗಳು ಸುಮಾರು 3 ತಿಂಗಳಿಂದ ಸಿಗ್ತಾ ಇಲ್ಲ, ಆದ ಸಮಸ್ಯೆಗಳು ಏನು ಅಂತ ನಾವು ಪರಿಶೀಲನೆ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಆಧಾರ್ ಕಾರ್ಡ್ ಮಾಡಲಿಕ್ಕೆ ಕೂಡ ನಾವು ವ್ಯವಸ್ಥೆ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಪಿಂಚಣಿ ಅದಾಲತ್, ಕೆಲವರಿಗೆ OAP ಪೆನ್ಷನ್ಸ್ ಬರ್ತಾ ಇದೆ, ಬಟ್ ಅವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಹರಿದ್ದಾರೆ, ನಮಗೆ ಮಾಡಿಕೊಡಿ ಅಂತ ಸುಮಾರು ಜನ ಬಂದಿದ್ರು. ಸೊ ಅದೇ ರೀತಿಯಲ್ಲಿ ನಾವು ಯಾರ್ಯಾರೆಲ್ಲ ಎಲಿಜಿಬಲ್ ಇದ್ದಾರೋ ಅವರಿಗೆ ನಾವು ತಕ್ಷಣ ಕ್ರಮ ತಗೊಳ್ತೀವಿ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಥರ ನಾವು ಜನಸಂಪರ್ಕ ಸಭೆಗಳು ಏನು 9 ತಾಲೂಕಲ್ಲಿ ಮಾಡಿದ್ದೀವಿ, ಅದರಲ್ಲಿ ಏನೇನು ಕಂಪ್ಲೀಷನ್ ತಾರೀಕು ಒಳಗಡೆ ಮಾಡಬೇಕು ಅಂತ ನಾವು ಈಗಾಗಲೇ ಸಭೆಗಳು ಮಾಡಿದ್ದೀವಿ ಮತ್ತು ತಹಸೀಲ್ದಾರ್ಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಸೊ ಮ್ಯಾಕ್ಸಿಮಮ್ ಒಂದು ತಾಲೂಕಿಂದ ಕನಿಷ್ಠ ಒಂದು 50 ಅರ್ಜಿಗಳಾದರೂ ಯಾವುದೆಲ್ಲ ವಿತಿನ್ ದ ರೂಲ್ಸ್ ಇದೆ ಅದನ್ನು ಮಾಡ್ಕೊಂಡು ಬರಬೇಕು ಅಂತ ಈಗಾಗಲೇ ಪರಿಶೀಲನೆ ಸಭೆ ತಗೊಂಡಿದ್ದೀವಿ, ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ನಾವು
ನಮ್ಮದು ಉದ್ದೇಶ ಕೂಡ ಯಾವುದೆಲ್ಲ ವಿತಿನ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನು ಮಾಡಬೇಕು ಮತ್ತು ಜನರಿಗೆ ಏನು ಅದು ಸೇವೆಗಳು ನಾವು ಸರ್ಕಾರದಿಂದ ಕೊಡ್ತಾ ಇದ್ದೀವಿ ಅದು ಸಮಯಕ್ಕೆ ತಲುಪಬೇಕು ಅನ್ನೋದೇ ನಮ್ಮದು ಉದ್ದೇಶ. ಹೌದು, ಕೆಲವೊಂದು ಇಶ್ಯೂಸು ಲಾಂಗ್ ಪೆಂಡಿಂಗ್ ಇಶ್ಯೂಸ್ ಇರ್ಬೋದು ಮತ್ತು ಕೋರ್ಟಲ್ಲಿ ಇಶ್ಯೂಸ್ ಇರ್ಬೋದು ಅಥವಾ ಕಡತಗಳು ಇಲ್ಲದೇ ಇರುವ ಇಶ್ಯೂಸ್ ಇರ್ಬೋದು. ಇಂಥದನ್ನು ನಾವು ಇನ್ನೂ ಒಂಚೂರು ಪರಿಶೀಲನೆ ಮಾಡಿ ಮತ್ತು ಮುಂದಿನ ಕ್ರಮ ತೆಗೆದುಕೊಳ್ತೀವಿ. ಬಟ್ ಯಾವುದೆಲ್ಲ ವಿದಿನ್ ದ ರೂಲ್ಸ್ ಇದೆ ಮತ್ತು ಅವರೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ನಾವು ಇಮಿಡಿಯೇಟ್ ಮಾಡ್ತೀವಿ. ನಮ್ಮ ಇಡೀ ಜಿಲ್ಲೆಯಲ್ಲಿ ಸುಮಾರು 1160 ಹೊಸ ಕಂದಾಯ ಗ್ರಾಮಗಳು, ಉಪಗ್ರಾಮಗಳನ್ನು ನಾವು ರಚನೆ ಮಾಡಿದ್ವಿ. ಇಡೀ ರಾಜ್ಯದಲ್ಲಿಯೇ ನಮ್ಮ ತುಮಕೂರು ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಇದೆ. 22,000 ಹಕ್ಕುಪತ್ರಗಳು ತಯಾರಾಗಿದ್ದಾವೆ. ಮುಂದಿನ ತಿಂಗಳಲ್ಲಿ ಒಂದು ಕಂದಾಯ ಸಮಾವೇಶದಲ್ಲಿ ಇದನ್ನು ಜನರಿಗೆ ನಾವು ವಿತರಣೆ ಮಾಡ್ತೀವಿ. ಇದು ಒಂದು ಐತಿಹಾಸಿಕ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರ ನೇತೃತ್ವದಲ್ಲಿ ಆಗಿರುವ ಒಂದು ಒಳ್ಳೆಯ ಕೆಲಸ ಅಂತಲೇ ಹೇಳಬೇಕು. ಹಟ್ಟಿಗಳು, ತಾಂಡಗಳಲ್ಲಿ ಎಷ್ಟೊಂದು ವರ್ಷದಿಂದ 3 ತಲೆಮಾರಿಂದ ವಾಸ ಇರುವವರು, ಅವರಿಗೆ ಹಕ್ಕುಪತ್ರ ಇಲ್ಲದೆ ಇರುವವರು, ಮೂಲಭೂತ ಸೌಕರ್ಯ ಇಲ್ಲದೆ ಇರುವ ಕಡೆ ಎಲ್ಲ ಕೂಡ ನಾವು ಈಗ ಒಂದು ಗುರುತು ಸಿಕ್ಕಿದೆ, ಒಂದು ಕಂದಾಯ ಗ್ರಾಮ ಅನ್ನೋ ಒಂದು ಗುರುತು ಸಿಕ್ಕಿದೆ ಮತ್ತು ಅವರಿಗೆ ಹಕ್ಕುಪತ್ರ ಈ ಸ್ವತ್ತು ಕೂಡ ನಾವು ಅವರಿಗೆ ಮಾಡಿಕೊಡ್ತೀವಿ. ಇದು ಒಂದು ಹಿಸ್ಟಾರಿಕಲ್ ಪ್ರೋಗ್ರಾಮ್ ಅಂತಲೇ ಹೇಳಬೇಕು. ಅದೇ ರೀತಿಯಲ್ಲಿ ಪೌತಿ ಖಾತೆ ಆಂದೋಲನದಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಪ್ರೋಗ್ರೆಸ್ ಆಗಿದೆ. ಸುಮಾರು 80,000 ಪೌತಿ ಖಾತೆಗಳು ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಸೊ ಉತ್ತಮ ಕೆಲಸ ಆಗ್ತಾ ಇದೆ. ಬಟ್ ಇನ್ನೂ ಒಂಚೂರು ಹೆಚ್ಚು ಕೆಲಸ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಅದನ್ನೇ ನಾವು ಸ್ವಲ್ಪ ಪಾಸಿಟಿವ್ ಆಗಿ ಎಲ್ಲ ಆಫೀಸರ್ಸ್ ಕೂಡ BAO ಇಂದ ಹಿಡಿದು ನಮ್ಮ ತಹಸೀಲ್ದಾರ್ಸು, AC ಎಲ್ಲರೂ ಕೂಡ ನಾವು ಪಾಸಿಟಿವ್ ಆಗಿ ಇದನ್ನು ತಗೊಂಡು ಹೋಗಬೇಕು ಅಂತ ನಾವು ಒಂದು ತೀರ್ಮಾನ ತಗೊಂಡಿದ್ದೀವಿ. ಮುಂದೆ ಕೂಡ ಒಳ್ಳೆಯ ಕೆಲಸ ಮಾಡ್ತೀವಿ.